ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸನ್ನ ಕುಮಾರ್. ಇವತ್ತು ಒಂದು ಹೆಲ್ತಿ ರೆಸಿಪಿ ಅನ್ನದ ಜೊತೆ ಅಥವಾ ಕೆಲವರು ಮುದ್ದೆ ತಿನ್ನೋರು ಮುದ್ದೆ ಜೊತೆನೂ ಉಪಯೋಗಿಸ್ಬೋದು. ಬಸ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ಹೆಸರು ಕಾಳು ಅಲ್ಲಿ ತೋರಿಸಿರೋ ಹಾಗೆ ಒಂದು ಕಪ್ ತೊಗೋಬೇಕು. ಸ್ವಲ್ಪ ಬೇಳೆ ತೊಗೋಬೇಕು. ಸಬ್ಸಿಗೆ ಸೊಪ್ಪು ನಾನು 2 ಕಟ್ ತೊಗೊಂಡಿದ್ದೀನಿ. ಅದನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು 3ರಿಂದ 4 ವಿಶಿಲನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಂತರ ಅದನ್ನು ಸೋಸ್ಕೊಳ್ಬೇಕು. ಅಡಿಗಡೆದು ಸಾರಿಗಾಗುತ್ತೆ, ಮೇಲ್ಗಡೆದು ಪಲ್ಯಕ್ಕೆ. ಇದು ಸಾರಿಗೆ ಹಾಕ್ಕೊಳ್ಳೋಕ್ಕಾಗುತ್ತೆ, ಇದನ್ನು ಪಲ್ಯಕ್ಕೆ ಹಾಕ್ಕೋಬೇಕು. ಈಗ ಸಾರಿಗೆ ಏನೇನು ಹಾಕೋದು ಅಂತ ನೋಡೋಣ. ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಬೇಕಾಗುತ್ತೆ. ಸ್ವಲ್ಪ ಜೀರಿಗೆ ಹಾಕಿ 1 ಸ್ಪೂನ್, ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು 1 ಸ್ಪೂನು ಅದನ್ನು ಸ್ವಲ್ಪ ಜೀರಿಗೆ ಕೆಂಪಾಗೋ ತನಕ ಮಾಡಿಕೊಂಡು ಕರಿಬೇವು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಆರೋಗ್ಯಕರವಾದ ರೆಸಿಪಿ. ಇದು ಮಲೆನಾಡಿನ ರೆಸಿಪಿ ಅಲ್ಲ, ಸೊ ನಾನು ಕಲಿತ್ಕೊಂಡು ಇದನ್ನು ಮಾಡಿರೋದು. ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ಹಾಕಿ ಈರುಳ್ಳಿ ಮೆತ್ತಗಾಗೋ ತನಕ ಸ್ವಲ್ಪ ಹುರ್ಕೊಬೇಕು. ಸ್ವಲ್ಪ ಮೆತ್ತಗಾಗ್ತಾಯಿದೆ. ಟೊಮ್ಯಾಟೊನ ಹಾಕ್ಕೊಬೇಕು. ನಾನು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಹಾಕಿದ್ರೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು. ನಾನು ಟೊಮ್ಯಾಟೊ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಅರಿಶಿನ ಹಾಕ್ಕೋಬೇಕು. ಈಗ ಚೆನ್ನಾಗಿ ಅದು ಮೆತ್ತಗಾಗೋ ತನಕ ಸಣ್ಣ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದು ಚೆನ್ನಾಗಿ ಮೆತ್ತಗಾಗಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ. ಈಗ ಮೆತ್ತಗಾಗಿದೆ. ನಾನು ಜೀರಿಗೆ ಮೆಣಸು ಹಾಕಿದ್ದೀನಿ, ನೀವು ಹಸಿಮೆಣಸು ಬೇಕಾದರೆ ಹಾಕ್ಕೋಬೋದು. ಸ್ವಲ್ಪ ಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇದು ಪಲ್ಯಕ್ಕೆ ನಾನು ಅದು ಒಳ್ಳೆ ಪ್ರೋಟೀನ್ ಇರೋದ್ರಿಂದ ಬೇರೆ ಬೇಳೆಗಳು, ಕಡಲೆಬೇಳೆ ಇನ್ನೂ ಒಗ್ಗರಣೆ ಹಾಕ್ತಿಲ್ಲ. ಬರೀ ಒಗ್ಗರಣೆ ಹಾಕಿ ಸಾಸಿವೆ, ಕರಿಬೇವು, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಎಣ್ಣೆನೇ ಹಾಕಿದ್ದೀನಿ. ಅದಕ್ಕೆ ನೀವು ಆ ಮೇಲ್ಗಡೆ ಮೇಲ್ಗಡೆ ಇಟ್ಕೊಂಡಿರ್ತೀರಲ್ಲ, ಅದನ್ನು ಪಲ್ಯಕ್ಕೆ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಚಿಕ್ಕದು ಟೊಮ್ಯಾಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ. ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸು ಖಾರ ಬೇಕಿದ್ದರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಕ್ಕೊಳ್ಬೋದು. ಇದು ತುಂಬ ಹೆಲ್ತಿ. ಚಪಾತಿ ಜೊತೆನೂ ಈ ಪಲ್ಯ ತಿನ್ಬೋದು, ಅನ್ನದ ಜೊತೆನೂ ನಾವು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಣ್ಣು, ಚಿಕ್ಕದೊಂದು ಟೊಮ್ಯಾಟೊ ಹಣ್ಣು ಹಾಕಿದ್ದೀನಿ. ಹುಳಿ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ನಿಂಬೆಹಣ್ಣು ಮೇಲೆ ಹಿಂಡ್ಕೊಳ್ಬೋದು. ಕಾಯಿ ತುರಿನೂ ಹಾಕ್ಕೋಬೇಕಾಗತ್ತೆ. ಇದನ್ನು ಹೀಗೆ ಇಟ್ಕೊಂಡು ಆ ಮೊದಲು ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಆ ಇಟ್ಕೊಂಡಿರೋ ನೀರಿಗೆ ಹಾಕಿ ಕುದಿಸ್ಕೊಂಡಿದ್ದೀನಿ. ಸಾರು ರೆಡಿಯಾಗಿದೆ. ಇದಕ್ಕೆ ಬೇಕಿದ್ದರೆ ಇನ್ನೊಂದು ಒಗ್ಗರಣೆ ಬೇಕಿದ್ದರೂ ಹಾಕ್ಕೊಳ್ಬೋದು. ಫಸ್ಟೇ ಒಗ್ಗರಣೆ ಹಾಕ್ಕೊಂಡಿರೋದ್ರಿಂದ ಬೇಡ ಆಗುತ್ತೆ. ಇದು ಆ ಪಲ್ಯಕ್ಕೆ ಹುರಿದಿರೋದಕ್ಕೆ ಮೇಲ್ಗಡೆ ಇದ್ದಿರೋ ಕಾಳು ಮತ್ತು ಸೊಪ್ಪನ್ನು ಹಾಕಿ ಕಾಯಿ ತುರಿನ ಹಾಕಿ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಪಲ್ಯನೂ ರೆಡಿಯಾಗಿದೆ. ಅನ್ನದ ಜೊತೆ ಸಾರು, ಪಲ್ಯ, ಹೆಲ್ತಿ ರೆಸಿಪಿ. ಮಳೆಗಾಲಕ್ಕೆ ತುಂಬ ಒಳ್ಳೆಯದು. ಧನ್ಯವಾದಗಳು.